ರೋಗದಿಂದ ಬಳಲಬಾರದು ಅನ್ನುವಂಥದ್ದು ಶ್ರೀಗಳ ಮೊದಲಿಂದನೂ ಇರುವಂತಹ ಅವ್ರದ್ದು ಕನಸು. ಹೀಗಾಗಿ ಇಲ್ಲಿ ಮೊದಲು ದರ್ಶನಕ್ಕೆ ಬರುವಂತಹ ಪ್ರತಿಯೊಬ್ಬ ಭಕ್ತರು ಕೂಡ ಅವರು ಬೆಳಗ್ಗೆಯಿಂದಾನೇ ಅವರು ಅಂದ್ರೆ ಯಾರಿಗೂ ಕೂಡ ಅಸ್ತವ್ಯಸ್ತ ಆಗ್ಬಾರ್ದು, ಊಟ ಉಪಹಾರದ ವಿಚಾರದಲ್ಲಿ ಅಸ್ತವ್ಯಸ್ತ ಆಗ್ಬಾರ್ದು ಅನ್ನುವಂತಹ ಒಂದು ದೃಷ್ಟಿಯಿಂದ ಇದರ ಸಲುವಾಗಿ ಆಲ್ರೆಡಿ ಒಳ್ಳೆ ಪ್ಲಾನಿಂಗ್ ಅನ್ನ ಕೂಡ ಶ್ರೀಮಠ ಮಾಡ್ಕೊಂಡಿತ್ತು. ಸುಮಾರು 1 ತಿಂಗಳಿಂದ ಎಲ್ಲಾ ಪ್ಲಾನಿಂಗ್ ಮಾಡ್ಕೊಂಡಿತ್ತು. ಅದರ ಪ್ರಕಾರ ಏನಂತಂದ್ರೆ ನಿನ್ನೆಯಿಂದ ಕೂಡ ದಾಸೋಹ ಪ್ರಕ್ರಿಯೆ ನಿರಂತರವಾಗಿ ನಡೀತಾನೆ ಇದೆ. ಇವತ್ತು ಬೆಳಗಿನ ಜಾವ 6 ಗಂಟೆಯಿಂದಾನೇ 10 ಕಡೆ ವಿವಿಧ ಮಠದ ಆವರಣದಲ್ಲಿ 10 ಕಡೆ ಈ ಒಂದು ವ್ಯವಸ್ಥೆಯನ್ನು ಕೂಡ ಉಪಹಾರದ ವ್ಯವಸ್ಥೆಯನ್ನ ಕೂಡ ಮಾಡಿದ್ದಾರೆ. ಹಾಗೇನೆ ಊರಲ್ಲಿ ಕೂಡ ಬೇರೆ ಬೇರೆ ಭಕ್ತಾದಿಗಳು ಒಂದು ವ್ಯವಸ್ಥೆಯನ್ನು ಕೂಡ ಅವರು ಕೂಡ ಉಪಹಾರದ ಒಂದು ವ್ಯವಸ್ಥೆಯನ್ನ ಸ್ವಇಚ್ಛೆಯಿಂದ ಬಂದು ಅವರು ಕೂಡ ಒಂದು ಸೇವೆ ತರದ ಭಾವಿಸಿ ಅವರು ಕೂಡ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಶ್ರೀಮಠದ ಸುಮಾರು ಒಂದು 6 ಕಡೆಗಳಲ್ಲಿ ಈಗ ಆಲ್ರೆಡಿ ಶುರು ಆಗಿದೆ. ಚೋಚೋಬಾತನ್ನ ನೀಡಲಾಗ್ತಾ ಇದೆ ಬಂದ ಭಕ್ತಾದಿಗಳಿಗೆ. ಬೇರೆ ಬೇರೆ ಕಡೆಯಿಂದ ಉತ್ತರ ಕರ್ನಾಟಕ ಭಾಗದಿಂದ, ಹೈದರಾಬಾದ್ ಕರ್ನಾಟಕ ಭಾಗದಿಂದ, ರಾಜ್ಯದ ವಿವಿಧ ಮೂಲೆಗಳಿಂದ ಭಕ್ತಾದಿಗಳು ಬೆಳಗ್ಗೆಯಿಂದನೇ ನಿರಂತರವಾಗಿ ಬರ್ತಾ ಇರುವಂತಹ ಒಂದು ಹಿನ್ನೆಲೆಯಲ್ಲಿ ಎಲ್ರಿಗೂ ಕೂಡ ಬೆಳಗ್ಗೆನೆ ಬಿಸಿ ಬಿಸಿ ಚೋಚೋಬಾತು ಮತ್ತೆ ಕಾಫಿ ಟೀಗಳನ್ನ ಪೂರೈಕೆ ಮಾಡ್ಲಾಗ್ತಾ ಇದೆ. ಓಕೆ ರೆಹಮತ್, ನಿಜಕ್ಕೂ ಕೂಡ ಇದು ಶ್ರೀಗಳ ಕೊನೆಯ ಆಸೆ ಆಗಿತ್ತು ಅಂತ ಕೂಡ ಹೇಳ್ತಾರೆ. ಅಂದ್ರೆ ಯಾರು ಕೂಡ ಖಾಲಿ ಹೊಟ್ಟೆಯಲ್ಲಿ ತೆರಳಬಾರ್ದು ಅಂತ, ಅದನ್ನೇ ಈಗ ಮುಂದುವರಿಸಿಕೊಂಡು ಹೋಗಲಾಗ್ತಾ ಇದೆ. ಭಕ್ತರು ಏನ್ ಹೇಳ್ತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ? ಒಂದು ಕಡೆ ನೋವು, ಇನ್ನೊಂದು ಕಡೆ ಶ್ರೀಗಳ ಈ ಒಂದು ಸಾಧನೆಯ ಬಗ್ಗೆ ಅಥವಾ ಅವರೊಂದು ಕೊನೆಯ ಆಸೆಯ ಬಗ್ಗೆ ಒಂದು ರೀತಿಯ ಮೆಚ್ಚುಗೆ. ಭಕ್ತರ ಅಭಿಪ್ರಾಯ ಏನಿದೆ ಅಂತ? ಬಂದಿರ್ತಕ್ಕಂಥ ಅಂದ್ರೆ ಶ್ರೀಮಠಕ್ಕೆ ಭಕ್ತರು ಶ್ರೀಮಠಕ್ಕೆ ಬರುವಂತಹ ಭಕ್ತರಿಗೆ ಅಂದ್ರೆ ಅವ್ರಿಗೆ ಒಂದು ನಂಬಿಕೆ ವಿಶ್ವಾಸ ಏನು ಅಂತಂದ್ರೆ ಶ್ರೀಮಠಕ್ಕೆ ಬಂದ್ರೆ ನಾವು ಹಸಿವು ಅನ್ನುವಂಥದ್ದೇ ಇರೋದಿಲ್ಲ ಅಂತೇಳಿ. ಅಂದ್ರೆ ಹಸಿವು ಅನ್ನೋ ಪದಕ್ಕೆ ಇಲ್ಲಿ ಅರ್ಥ ಇಲ್ಲ ಅನ್ನುವಂಥದ್ದು ನಾವು ಗಮನಿಸ್ಬೇಕು. ಅಂದ್ರೆ ಶ್ರೀಗಳು ಈಗ ಇಲ್ಲ ಅನ್ನುವಂಥ ಒಂದು ವಿಚಾರ, ಅವ್ರು ಇಲ್ಲೇ ಇದ್ರು ಕೂಡ ಇಲ್ಲಿ ದಾಸೋಹಕ್ಕೆ ಯಾವುದೇ ರೀತಿ ಕೊರತೆ ಆಗೋದಿಲ್ಲ ಅನ್ನುವಂತಹ ಒಂದು ಮುನ್ಸೂಚನೆ ಈ ಎಲ್ಲಾ ಪ್ರಕ್ರಿಯೆಗಳನ್ನ ನೋಡಿದಾಗ ನಮಗೆ ಗೊತ್ತಾಗುತ್ತೆ. ಯಾಕಂತಂದ್ರೆ ಬೇರೆ ಬೇರೆ ಭಾಗಗಳಿಂದ ಎಲ್ಲ ಬೆಳವಣಿಗೆ ಅಂದ್ರೆ ಟ್ರೈನ್ ಮೂಲಕ ಬಂದು ಇಳಿತಾ ಇದ್ದಾರೆ ಕ್ಯಾಬ್ ಸಂದರ್ಭದಲ್ಲಿ, ಹಾಗೇನೆ ಬಸ್ ಮೂಲಕ ಎಲ್ಲ ಬರ್ತಾ ಇದ್ದಾರೆ, ವಿಶೇಷ ವಾಹನಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಕಲಿತಾ ಇರುವಂತಹ ಅಂದ್ರೆ ಪ್ರಸ್ತುತ ಈಗ ಕಲಿತಾ ಇರುವಂತಹ ಸುಮಾರು 10,000 ವಿದ್ಯಾರ್ಥಿಗಳ ಪೋಷಕರು ಯಾರು ಕೂಡ ಬರದೇ ಇರಕ್ ಸಾಧ್ಯನೇ ಇಲ್ಲ. ಪ್ರತಿಯೊಬ್ರು ಬರ್ತಾ ಇದ್ದಾರೆ. ಅವ್ರು 2 ಜನ ಹಿಡ್ಕೊಂಡ್ರು ಅವರೇ 20,000 ಆಗೋದ್ರು. ಸೊ ನಿನ್ನೆ ರಾತ್ರಿನೇ ಸರಿಸುಮಾರು 1 ರಿಂದ 2 ಲಕ್ಷ ಜನ ದರ್ಶನ ಪಡೆದಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಕೂಡ ಇದೆ. ಅಷ್ಟು ಜನಕ್ಕೂ ಕೂಡ ಪ್ರಸಾದದ ವ್ಯವಸ್ಥೆ ಎಲ್ಲೂ ಕೂಡ ಸ್ವಲ್ಪ ಕೂಡ ಕೊರತೆ ಆಗದೆ, ಎಲ್ಲೂ ಕೂಡ ಅಡಚಣೆ ಇಲ್ಲದೆ, ಎಲ್ಲೂ ಕೂಡ ಅವಘಡ ಸಂಭವಿಸದೆ ನೀಟಾಗಿ ಕ್ಲೀನ್ ಆಗಿ ನಡೀತಾ ಇದೆ ಅಂತಂದ್ರೆ ಬಹುಶಃ ಇದು ದಾಸೋಹ ಮಠ ಅನ್ನೋದಕ್ಕೆ ಈ ಒಂದು ನಡೆದಿರುವಂತಹ ಏನು ಪ್ರಕ್ರಿಯೆ ಏನಿದೆ ಇದೆ ಅದಕ್ಕೆ